ರಾಷ್ಟ್ರಪತಿ ಭೇಟಿ ಮಾಡಲು ಎನ್ಡಿಎ ಸಭೆಯಲ್ಲಿ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದ ಎನ್ಡಿಎ ಸಭೆ ಮುಕ್ತಾಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಳಿಗೆ ತೆರಳಿ ಇವತ್ತು ಸಂಜೆಯೇ ಸರ್ಕಾರ ರಚನೆಯ ಹಕ್ಕು ಮಂಡಿಸಲಿರುವ ಎನ್ಡಿಎ ನಾಯಕರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಎನ್ಡಿಎ ಸಭೆಯಲ್ಲಿ ಮಹತ್ವದ ನಿರ್ಧಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬೆಳಿಗ್ಗೆ ಅಷ್ಟೇ ನರೇಂದ್ರ ಮೋದಿ ಕ್ಯಾಬಿನೆಟ್ ಸಭೆಯ ನಂತರ ಲೋಕಸಭೆ ವಿಸರ್ಜನೆಯ ನಿರ್ಣಯವನ್ನು ತೆಗೆದುಕೊಂಡು ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟು ಬಂದಿದ್ದರು. ಕೇರ್ ಟೇಕರ್ ಮುಖ್ಯಮಂತ್ರಿಯಾಗಿರಿ ಅಂತ ರಾಷ್ಟ್ರಪತಿಗಳು ಹೇಳಿದರು. ಈಗ ಸಂಜೆ ನರೇಂದ್ರ ಮೋದಿ ಔಪಚಾರಿಕವಾಗಿ ಎನ್ಡಿಎ ನಾಯಕರ ನಿಯೋಗವನ್ನು ತೆಗೆದುಕೊಂಡು ಎನ್ಡಿಎ ಮಿತ್ರ ಪಕ್ಷಗಳ ಬೆಂಬಲದ ಪತ್ರವನ್ನು ತೆಗೆದುಕೊಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ನಿತೀಶ್ ಕುಮಾರ್ ಕೂಡ ಪ್ರಧಾನಮಂತ್ರಿಗಳ ನಿವಾಸದಿಂದ ಹೊರಟಿದ್ದಾರೆ. ಎನ್ಡಿಎ ಸಭೆ ಮುಕ್ತಾಯ. ಬಿಜೆಪಿಯ ಉನ್ನತ ಮೂಲಗಳು ಹೇಳುತ್ತಿವೆ ರಾಷ್ಟ್ರಪತಿಗಳನ್ನು ಇವತ್ತೇ ಭೇಟಿಯಾಗ್ತೀವಿ ಎಂದು. ಆದರೆ ಇಲ್ಲಿಯವರೆಗೆ ನಿತೀಶ್ ಕುಮಾರ್ ಆಗಲಿ, ಚಂದ್ರಬಾಬು ನಾಯ್ಡು ಆಗಲಿ, ಮಿತ್ರ ಪಕ್ಷಗಳ ನಾಯಕರಾಗಲಿ ಸಭೆಯ ನಂತರ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಸೊ ಎಲ್ಲ ಪ್ರೋಸೆಸ್ಗಳು ಅವರು ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ನಡೀತಾ ಇದ್ದಾವೆ. ನಿನ್ನೆ ರಾತ್ರಿಯ ತನಕ ರಾತ್ರಿ ಶೋ ಮುಗಿಸೋ ತನಕ ನಾವು ಹೇಳ್ತಾ ಇದ್ವಿ ಏನಾಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಸರ್ಕಾರ ಎನ್ಡಿಎದ್ದೇ ಬರುತ್ತಾ, ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಹೇಳೋದಕ್ಕೆ ಬರೋದಿಲ್ಲ ಅಂತ. ಇವತ್ತು ಬೆಳಗ್ಗೆಯಿಂದ ನಡೀತಾ ಇರುವ ಬೆಳವಣಿಗೆಯನ್ನು ನೋಡಿದ್ರೆ ಕ್ಷಣದಿಂದ ಕ್ಷಣಕ್ಕೆ ಅದು ಖಚಿತ ಆಗ್ತಾ ಇದೆ. ಇನ್ನೇನು ಯಾವುದೇ ರೀತಿಯ ಹೆಚ್ಚಿನ ಸಂಶಯಗಳು ಅದರಲ್ಲಿ ಉಳಿದಿಲ್ಲ. ಎಸ್ ಪ್ರಶಾಂತ್, ನೃಪೇಂದ್ರ ಮಿಶ್ರಾ ಘಟನೆಯನ್ನು ಹೇಳ್ತಾ ಇದ್ವಿ ನಾವು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಯ್ತಂತೆ, ನೀವು ದಿಲ್ಲಿಗೆ ಬರಬೇಕಿನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ನಿಮ್ಮ ಕೆಲಸ ಅಂತ ಹೇಳಿದ್ರು. ಬಂದರು. ಬಂದಾಗ ಯಾವ ಇಲಾಖೆಗೆ ಯಾರ್ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಬಂದಿದ್ರಂಥವ್ರು. ಆ ಲಿಸ್ಟನ್ನು ಪ್ರೈಮ್ ಮಿನಿಸ್ಟರ್ ಕೊಟ್ಟು ನಾನು ಅಳೆದು ತೂಗಿ ಪಟ್ಟಿ ಮಾಡಿದ್ದೀನಿ, ಇಂತಿಂಥ ಅಧಿಕಾರಿಗಳನ್ನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹಾಕಿ ಅಂದರೆ ಲಿಸ್ಟ್ ನೋಡಿ ಹೇಳಿದ್ರಂತ. ಐಸಾ ನಹಿ ಚಲೇಗಾ ಭಯ್ಯ ಅಂದ್ರಂತ. ಐಸಾ ನಹಿ ಚಲೇಗಾ ಭಯ್ಯ. ಕ್ರೈಟೀರಿಯಾಗಳನ್ನು ಕೊಡಿ, ಹೆಸರುಗಳನ್ನು ಕೊಡಬೇಡಿ ಅಂತ. ಅಲ್ಲ, ಅವರು RSS ಜೊತೆಗೂ ಕೂಡ ಎಸ್ ಅನೇಕ ಹೆಸರುಗಳನ್ನು ನಿರ್ಧರಿಸುವಾಗ ಹೌದು ನೋಡಿ, ಅವರೇ ಅದು ಶುರು ಮಾಡಿದ್ದು 1, 2, 3 ಕೊಡಿ ಅಂತ. ಪೊಲಿಟಿಕಲ್ ಅಭ್ಯರ್ಥಿಗಳ ಪಟ್ಟಿಯಲ್ಲೂ ಈಗ BJP ಇಲ್ಲಿಂದ ಕೋರ್ ಕಮಿಟಿ ಕಳಿಸುತ್ತಲ್ಲ, 1:3 ಕಳಿಸುತ್ತೆ. ಹೌದು. ಅಧಿಕಾರಿಗಳ ನೇಮಕ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಜೆಷನ್ಸ್ ಏನು PMO ಆಫೀಸ್ ಕೊಡುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾರೆ, 1, 2, 3 ಕೊಡ್ತಾರೆ. ಅದರಲ್ಲಿ ನರೇಂದ್ರ ಮೋದಿ ಚೂಸ್ ಮಾಡ್ತಾರೆ. ನೋಡಿ, ಇಡೀ 10 ವರ್ಷಗಳ ಆಡಳಿತದ ಬಗ್ಗೆ ಅನಿಲ್ ಸ್ವರೂಪ್ ಅಂತ ಒಬ್ಬ IAS ಅಧಿಕಾರಿ ಕೆಲ ಮಾಹಿತಿಗಳನ್ನು ಹಂಚಿಕೊಂಡು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ UPA NDA ಏನಿತ್ತು ಅಂತ ಅವ್ರು ಹೇಳಿದರು. UPA ಸಂದರ್ಭದಲ್ಲಿ ಕೋಲ್ ಸೆಕ್ರೆಟರಿ ಹಿ ವಾಸ್ ಆನೆಸ್ಟ್ ಮ್ಯಾನ್. ಹೌದು. ಆದರೆ ಕೋಲ್ ಸ್ಕ್ಯಾಮಲ್ಲಿ ಅವ್ರು ಜೈಲಿಗೆ ಹೋದರು. ಮನಮೋಹನ್ ಸಿಂಗ್ ಆ ಕೋಲ್ ಸೆಕ್ರೆಟರಿಯನ್ನು ಉಳಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ಹೌದು. ಅವ್ರು ಹೇಳಿದ್ದು. ಎರಡನೇ ಕಡೆ ಡಿಮೋನಿಟೈಸೇಷನ್. ಇವತ್ತಿನವರೆಗೆ ಡಿಮೋನಿಟೈಸೇಷನ್ ಬಹಳ ಸಕ್ಸಸ್ಫುಲ್ ಆಯಿತು ಅಂತ ನಾವು ಒಂದು ವರ್ಷ ಮಾತಾಡಿದ್ವಿ. ಆದರೆ ಡಿಮೋನಿಟೈಸೇಷನ್ ಬಗ್ಗೆ ಮೋದಿನೂ ಮಾತಾಡಲ್ಲ, ಶಾನೂ ಮಾತಾಡಲ್ಲ, BJPಯವರು ಮಾತಾಡಲ್ಲ. ಬಿಕಾಸ್ ಇಟ್ ವಾಸ್ ಅ ಫೇಲ್ಡ್ ಪ್ರಾಜೆಕ್ಟ್. ಕರೆಕ್ಟ್. ಅನೇಕರು ಈಗ BJPಯ ಬೆಂಬಲಿಗರು ಅದು ಭಾಳ ದೊಡ್ಡ ಸಂಗತಿ ಅಂತ ಹೇಳ್ತಾ ತಿರುಗ್ತಾರೆ. ಆದರೆ ಕಪ್ಪು ಹಣದ ಚಲಾವಣೆಯನ್ನು ಬಹಳ ಅಂದುಕೊಂಡಷ್ಟು ನಿಯಂತ್ರಣ ಸಾಧ್ಯ ಆಗಲಿಲ್ಲ. ಉಲ್ಟಾ ಬಿಸ್ನೆಸ್ಗಳಿಗೆ ಹೊಡೆತ ಬಿತ್ತು. ಹೌದು. ಆದರೆ ನರೇಂದ್ರ ಮೋದಿ ಎಂದೂ ಕೂಡ ಅದನ್ನು ತಾವು ಓನ್ ಮಾಡಿಕೊಂಡ್ರೆ ಹೊರತು ಅಧಿಕಾರಿಗಳಿಗೆ ಅದಕ್ಕೆ ಸ್ಕೇಪ್ ಕೋಟ್ ಮಾಡಲಿಲ್ಲ. ಆದರೆ ಅನಿಲ್ ಸ್ವರೂಪ್ ಇನ್ನೊಂದು ವಿಷಯವನ್ನು ಹೇಳಿದರು. ಅವರ ಇಂಟರ್ವ್ಯೂ ಯಾರಾದರೂ
ಅವ್ರದ್ದು ಪಾಡ್ಕಾಸ್ಟ್ ಇದೆ, ಒಂದು ಪಾಡ್ಕಾಸ್ಟ್ ಇದೆ, ಭಾಳ ಚೆನ್ನಾಗಿದೆ ಅದು. ಬರ್ಕಾದ ಜೊತೆಗೆ ಒಂದು ಇಂಟರ್ವ್ಯೂ ಇದೆ, ಅದರಲ್ಲಿ ಅವ್ರು ಹೇಳಿದರು ಏನು ವ್ಯತ್ಯಾಸ ಅಂತಂದರೆ ಅವ್ರು ಹೇಳಿದರು ಒಂದು CBSEಯ ಪೇಪರ್ ಲೀಕ್ ಏನೋ ಆಯ್ತಂತೆ ಪರೀಕ್ಷೆದು. ಸೊ ಒಂದು ನಿರ್ಣಯವನ್ನು ಏನೋ ತೆಗೆದುಕೊಳ್ಬೇಕಿತ್ತು, ಯಾವುದೋ ಊರಲ್ಲಿ ಪೇಪರ್ ಲೀಕ್ಗಳು ಉತ್ತರ ಭಾರತದಲ್ಲಿ ಭಾಳ ಆಗ್ತವೆ. ಎಸ್, ಒಂದು ಯಾವುದೋ ನಿರ್ಣಯವನ್ನು ತೆಗೆದುಕೊಳ್ಬೇಕಿತ್ತು. ಇವ್ರು ಹೋದರು, HRD ಮಿನಿಸ್ಟ್ರ್ ಕೇಳಿದರು. HRD ಮಿನಿಸ್ಟ್ರ್ ಹೇಳಿದರು ನಾನು PMO ಜೊತೆ ಮಾತಾಡ್ತೀನಿ. PMOದವ್ರು ಹೇಳಿದ್ರು ನಾವು ಪ್ರಧಾನಮಂತ್ರಿ ಜೊತೆ ಮಾತಾಡ್ತೀವಿ. ಹೀಗೆ 2 ತಿಂಗಳು ಕಳೆದು ಹೋಯಿತು. ಅಂದರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅಲ್ಲಲ್ಲಿ ಡಿಸಿಷನ್ಸ್ ಅಲ್ಲಲ್ಲೇ ಆಗ್ತಿದ್ವು. ಅಲ್ಲ, ಮನಮೋಹನ್ ಸಿಂಗ್ ಸರ್ಕಾರದ ಸಂದರ್ಭದಲ್ಲಿ ಒಂದು ಸೆಂಟ್ರಲೈಸ್ಡ್ ನಿರ್ಣಯ ಪ್ರಕ್ರಿಯೆ ಇರದೇ ಇದ್ದಿದ್ದರಿಂದ UPAಗೆ ತೊಂದರೆ ಆಯಿತು. NDA ಸಂದರ್ಭದಲ್ಲಿ ಬಟ್ ಅನಿಲ್ ಸ್ವರೂಪ್ ಅದು ಕೂಡ ತುಂಬ ಜಾಸ್ತಿ ಆಯಿತು ಮೋದಿ ಅವಧಿಯಲ್ಲಿ ಅಂತಾರೆ. ಎಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗ್ಬೇಕು, ಎಲ್ಲ ಅಲ್ಲಿಂದ. ಅದನ್ನೇ ಅವ್ರು ಹೇಳಿದ್ದು. ಎಸ್, ಸೆಂಟ್ರಲೈಸ್ ಇಷ್ಟು ಜಾಸ್ತಿ ಆಯಿತು ಅಂತಂದರೆ ಮನಮೋಹನ್ ಸಿಂಗ್ರಲ್ಲಿ ಸೆಂಟ್ರಲೈಸ್ಡ್ ನಿರ್ಣಯ PMO ವಾಸ್ ನಾಟ್, ಎಲ್ಲ ಡಿಸೆಂಟ್ರಲೈಸ್ಡ್. ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲದೇ ಏನೇನೋ ಆಗ್ಬಿಡ್ತಿತ್ತು. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲದೆ ಹುಲ್ಲು ಕಡ್ಡಿನೂ ಅಲ್ಲಾಡಬಾರ್ದು. ಅವರು ಪರಿಸರ ಇಲಾಖೆ ಸಚಿವರಾಗಿದ್ದರು ಅವಾಗ. ಪರಿಸರ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಆಗಿನ ಪರಿಸರ ಸೆಕ್ರೆಟರಿ ಪ್ರೈಮ್ ಮಿನಿಸ್ಟರ್ಗೆ ಬರೆದು ಕೊಟ್ಟಿದ್ದರಂತೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷೆ ಅಥವಾ ಕಾಂಗ್ರೆಸ್ ನಾಯಕರು ನಿರ್ಣಯ ತೆಗೆದುಕೊಳ್ಳದೆ ಇದ್ದಿದ್ದರಿಂದ ನಂತರ ಅದಕ್ಕೊಂದು ಟ್ಯಾಕ್ಸ್ನ ಹೆಸರು ಬಂತು. ನಾನೀಗ ಚರ್ಚೆಗೆ ಹೋಗೋಲ್ಲ. ಆಮೇಲೆ ಅವರನ್ನು BJP ತನ್ನ ಪಾರ್ಟಿಗೆ ತೆಗೆದುಕೊಂತು. ಇಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ದೇರ್ ವಾಸ್ ಎ ಟೂ ಮಚ್ ಸೆಂಟ್ರಲೈಸ್ಡ್. BJP ಪಾರ್ಟಿಯಲ್ಲೂ ನೋಡಿ, ನೀವು BJP ಪಾರ್ಟಿಯವರು ಹೇಳಿ, ಅನಿಲ್ ಸ್ವರೂಪ್ ಮೋದಿಯನ್ನು ಹೊಗಳಬೇಕು ಅಂತ ಹೇಳಿದ್ದಲ್ಲ, ವ್ಯತ್ಯಾಸವನ್ನು ಹೇಳಿದ್ರು. ವ್ಯತ್ಯಾಸ ಹೇಳಿ ಅವ್ರು ಹೇಳಿದ್ರು ಇಷ್ಟು ನೀವೆಲ್ಲ ಇಷ್ಟು ಸೆಂಟ್ರಲೈಸೇಷನ್ ಇರಬಾರ್ದು ಅಂತಲೇ ಹೇಳ್ತಾರೆ ಅವರು. ಅಂದರೆ ಯಾರಿಗೆ ಕೆಳಗಡೆ ಕೆಲಸ ಮಾಡುವಾಗ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರಬೇಕು. ಕರ್ನಾಟಕದಲ್ಲಿ ಯಾವತ್ತಿಗೂ JH ಪಟೇಲ್ರನ್ನ ಯಾಕೆ ನೆನೆಸ್ಕೋತಾರೆ ಮಂತ್ರಿಗಳು, ಇವತ್ತು ನೆನೆಸ್ಕೋತಾರೆ. ಯಾಕೆ ನೆನೆಸ್ಕೋತಾರೆ? ಹೀ ಗೇವ್ ಸೋ ಮಚ್ ಆಫ್ ಫ್ರೀಡಮ್. ಮನಮೋಹನ್ ಸಿಂಗ್ ಆ ಫ್ರೀಡಮ್ ನೀಡಿದ್ರು, ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ಗಳಾದವು. ಯಾಕಂದರೆ ಅವ್ರಿಗೆ ಪೊಲಿಟಿಕಲ್ ಅಥಾರಿಟಿ ಇರಲಿಲ್ಲ. ಹಿ ವಾಸ್ ಡಿಪೆಂಡೆಂಟ್ ಆನ್ ಸೋನಿಯಾ ಗಾಂಧಿ. ನರೇಂದ್ರ ಮೋದಿ ವಾಸ್ ಪೊಲಿಟಿಕಲ್ ಅಥಾರಿಟಿ ಇತ್ತು, ಲೆಜಿಟಿಮಸಿ ಇತ್ತು, ಪಾಪ್ಯುಲಾರಿಟಿ ಇತ್ತು. ಹೀಗಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಆ ಫ್ರೀಡಮನ್ನು ಕೊಡಲಿಲ್ಲ ಮೋದಿಯವರ ಅವಧಿಯಲ್ಲೇ. ಮತ್ತು ಯಾರು ಯಾವ ಖಾತೆ ಏನು ಅದು ಬೇಡ, ಒಬ್ಬ ಸಚಿವ ತುಂಬ ಒಳ್ಳೆ ಖಾತೆ ಇದ್ದಂಥ ಸಚಿವರು ಆ ಖಾತೆಯನ್ನು ಕಳ್ಕೊಂಡ್ರು. ಯಾಕೆ ಅಂತ ಚೆಕ್ ಮಾಡಿದಾಗ ಅವರೇ ಹೇಳ್ಕೊಂಡಿದ್ದು ಇನ್ನೊಂದು ಕಡೆ, ಅವರ ಕಚೇರಿಗೆ ಒಬ್ಬ ಉದ್ಯಮಿ ಮತ್ತೆ 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 ಬಂದು ಹೋಗ್ತಾ ಇದ್ದ. ಯಾಕೆ ಬರ್ತಿದ್ದಾರೆ ಅಂದಾಗ ಏನೇನೋ ವಿಷಯಗಳು ಹೊರಗೆ ಬಂದವು, ಖಾತೆ ಬದಲಾವಣೆ ಆಯಿತು ಅಂತ. ತುಂಬ ಆಗಿವೆ. ಹಾಂ, ಅಂದರೆ ಅದರ ಬಗ್ಗೆ ಭಾಳ ಚರ್ಚೆ ಆಗಿಲ್ಲ. ಯಾಕಂದರೆ ಇಂಥವುಗಳನ್ನೆಲ್ಲ ಬರಿಬೇಕಾದ್ರೆ ನೀವು ಹೆಸರಿಟ್ಕೊಂಡು ಬರಲಿಕ್ಕೆ ಆಗಲ್ಲ. ಕರೆಕ್ಟ್. ಅನೇಕ ಸಂಗತಿಗಳು ಹೊರಗಡೆ ಬರ್ತವೆ. ಒಬ್ಬ ಮಂತ್ರಿ ತನ್ನ ಇಲಾಖೆಯ ಎಲ್ಲ ಅಡ್ವರ್ಟೈಸಿಂಗನ್ನು ಯಾವುದೋ ಪತ್ನಿ ಇರುವ ಏಜೆನ್ಸಿಗೆ ಕೊಟ್ಟರು ಅಂತ ಆ ಮಂತ್ರಿಯನ್ನು ಡೌನ್ ಸೈಜ್ ಮಾಡಿ ತೆಗೆದೇ ಬಿಟ್ರು. ಎಸ್, ಹಿ ವಾಸ್ ವೆರಿ ವೆರಿ ಇಂಟೆಲೆಕ್ಚುಯಲ್ ಮಂತ್ರಿ ಇದ್ದರು ಅವರು. ಅವ್ರ ಪೊಲಿಟಿಕಲ್ ಕರಿಯರೇ ಮುಗಿದೋಯ್ತು ನಂತರ. ಆದರೆ ಆ ವಿಷಯದಲ್ಲಿ ನೀವು ನರೇಂದ್ರ ಮೋದಿ, ನಾನು ಅದಕ್ಕೆ ಹೇಳಿದೆ, ರಾಜಕೀಯ ಆರೋಪಗಳನ್ನು ಮಾಡ್ಬೋದು, ಎಲ್ಲವನ್ನ ಮಾಡ್ಬೋದು. ಆದರೆ ಆನೆಸ್ಟಿ ವಿಷಯದಲ್ಲಿ, ಇಂಟಿಗ್ರಿಟಿ ವಿಷಯದಲ್ಲಿ ಇವತ್ತಿಗೂ 10 ವರ್ಷಗಳ ನಂತರ ಜನ 240 ಸೀಟ್ ಕೊಡ್ತಾರೆ ಅಂತ ನೀವು ಒಂದು ಸೈಡಿಂದ ನೋಡುವ ಬಗ್ಗೆ ಹೇಗೆ, ಅರೆ 303 ಇದ್ರಿ 240 ಬಂದರು ಸೋತೋದ್ರು ಅಂತ. ಆಮೇಲೆ ಅದೇ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳೋದಾದರೆ, ಪ್ರತಿ ಸಲ 99 ತಗೊಂಡು ಪಾಸ್ ಆಗ್ತಾ ಇದ್ದ ಹುಡುಗ 85 ತಗೊಂಡಾಗ್ಲೇ ಹೋದ ಅಂತಾರೆ. ಹಾಗೆ 34 ತಗೊಂಡು ಫೇಲ್ ಆಗ್ತಾ ಇದ್ದವನು 55 ಬಂದಾಗ ದೊಡ್ಡ ಸಾಧನೆ ಮಾಡ್ಬಿಟ್ಟು ಹಂಗೆ ಆಗುತ್ತದು. ದಟ್ಸ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್. ಎಸ್, ದಟ್ಸ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್. ಅದನ್ನೇ ಹೇಳ್ತಾ ಇದ್ದೆ ನಾನು. ಈಗ ಮೇಲೆ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಲ್ಲ, 292 ವರ್ಸಸ್ 234. ಆ 234 ಇದೆಯಲ್ಲ, INDIA ಮೈತ್ರಿಕೂಟದ ಒಟ್ಟು ಸಂಖ್ಯೆ, ಅದಕ್ಕಿಂತಲೂ 6 ಸ್ಥಾನ BJP ಅಲೋನೇ ಇದೆ. ಮತ್ತು ಒಂದು ಪಕ್ಷ 240 ಸ್ಥಾನಗಳನ್ನು ಮೋದಿ ಬರುವುದಕ್ಕಿಂತ ಮುಂಚೆ ತಗೊಂಡಿದ್ದು 1991ರಲ್ಲಿ. ನಾವು 1ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ಆಗ ನಡೆದ ಚುನಾವಣೆಯಲ್ಲಿ ಒಂದು ಪಕ್ಷ 240 ಸ್ಥಾನಗಳನ್ನು ತೆಗೆದುಕೊಂಡಿತ್ತು. ಆ ನಂತರ 240ರ ಗಡಿಯನ್ನು ಒಂದು ಪಕ್ಷ ಕ್ರಾಸ್ ಮಾಡಿದ್ದೇ 2014ರಲ್ಲಿ ಪ್ರಧಾನಿ ಆಗಿ ಮೋದಿ ಆಯ್ಕೆಯಾದ ಸಂದರ್ಭದಲ್ಲಿ.
ಒಂದು ಸಣ್ಣ ಸಮಯ ಬ್ರೇಕ್ ನಂತರ ಚರ್ಚೆನ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.